ಪುಷ್ಪ ಆಂಟಿಗೆ ಜೈ ಏನ್ರಿ? ಪುಷ್ಪ ಆಂಟಿಗೆ ಜೈ. ಕೈ ಎತ್ರಿ ಮೇಲೆ. ಜೈ ಪುಷ್ಪ ಆಂಟಿಗೆ ಜೈ. ಹಾಯ್ ಹೇಳಿ ನಮ್ಮ ವೀಕ್ಷಕರಿಗೆಲ್ಲ ಒಂದು ಹಾಯ್ ಹೇಳಿ ಆಂಟಿ. ಎಲ್ಲರೂ ಆಶಾನ್ ವಿಡಿಯೋ ನೋಡಿ ಅಂತ ಹೇಳಿ. ಎಲ್ಲರೂ ಎಲ್ಲ ಹೇಳಿ. ಎಲ್ಲರೂ ಆಶಂದು ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ. ಹಿಂಗೇಳಿ ಕೈ ಲೈಕ್ ಮಾಡಿ ಹೇಳಿ. ಕೈ ಹಿಂಗೇಳಿ ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಹೇಳಿ ನೋಡಿ, ನಿಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಸಾ ಅಂದ್ರೂ ಪರವಾಗಿಲ್ಲ. ಸಬ್ ಮಾಡಿ ಹೇಳಿ. ಥ್ಯಾಂಕ್ ಯು. ಕೈ ಬಾಯ್. ಶೇಕ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಕೊಡಿ ನಂಗೆ. ಲೆಫ್ಟ್ ಹ್ಯಾಂಡ್ ಶೇಕ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಶೇಕ್ ಹ್ಯಾಂಡ್. ಓ ವಾ ವಾ ವಾ. ಪ್ರೆಸ್ ಮಾಡಿ, ನನ್ನೊಂದು ಕೈ ಚೆನ್ನಾಗಿ ಪ್ರೆಸ್ ಮಾಡಿ. ಸೂಪರ್ ಸೂಪರ್ ಸೂಪರ್. ಇದೆ ಇದೆ, ಪ್ರೆಸ್ ಮಾಡ್ತಾ ಇದ್ದೀರಾ, ಹಿಡ್ತಾ ಇದೆ. ಹೇಳಿ ಪುಷ್ಪ ಆಂಟಿ, ನಿಮಗೆ ಯಾವ್ದು? ವಾ ವಾ. ಎಲ್ಲೆಲ್ಲಿ ಯಾವ್ದದು ಯಾವ್ದದು? ಓ ಅದಾ? ನೆನಪಾಯ್ತು, ಮತ್ತೆ ಬೇರೆ ಕಡೆ ನೆನಪು ಹೋಯ್ತು. ನೆನಪಾಯ್ತು, ಮತ್ತೆ ಬೇರೆ ಕಡೆ ನೆನಪು ಹೋಗ್ಬಿಡ್ತು. ಕರೆಕ್ಟಾ? ಅಂಕಲ್ ಹೆಸರೇನು? ನಿಮ್ಮ ಮನೆಯವ್ರ ಹೆಸರೇನು? ಸುಭಾಷ್. ವಾ ವಾ, ಸೂಪರ್ ನೇಮ್ಸ್. ಸುಮ್ಮನೆ ಇದು ಡವ್. ನೀವು ಹೆದರುತ್ತಿರ್ಲಿಲ್ಲ, ಹೆದರಿಸ್ತಾ ಇದ್ರಿ ಅಷ್ಟೇ. ಹಾ. ಅವ್ರು ನಿಮಗೆ ಏನಂತ ಕರೀತಾ ಇದ್ರು? ಏನಂತ ಕರೀತಿದ್ರು? ಪುಷ್ಪ ಅಂತ ಕರೀತಿದ್ರಾ? ಪುಷ್ಪ ಅಂತ ಇದ್ರ? ಪುಷ್ಪ ಡಾರ್ಲಿಂಗ್ ಅಂತಿದ್ರ? ಏನಂತ ಕರೀತಿದ್ರು? ಅಷ್ಟೇನಾ? ಗೋವಾ ಬೀಚ್ಗೆ ಹೋಗ್ತಾ ಇದ್ರ ಅವಾಗ? ಗೋವಾ ಬೀಚ್ ನೋಡ್ಲಿಕ್ಕೆ ಹೋಗ್ತಾ ಇದ್ರಾ? ನೆನಪು ಮಾಡ್ಕೊಳ್ತಾ ಇದ್ದೀರಾ? ಇವಾಗ ನಾನು ನೀವು ಗೋವಾ ಬೀಚ್ಗೆ ಹೋಗ್ಬೇಕೀಗ. ನೀವು ನಡ್ಕೊಂಡು ಬರಬೇಕು. ನನಗೆ ಗೋವಾದಲ್ಲಿ ಒಂದು ಬರ್ಮೋಡ, ಒಂದು ಟೀ ಶರ್ಟ್, ಒಂದು ಹ್ಯಾಟ್ ಕೊಡಿಸ್ಬೇಕು ನೀವು ನನಗೆ. ನೀವು ಅದೇ ಡ್ರೆಸ್ ಹಾಕೋಬೇಕು. ಓಕೆನಾ? ಓಕೆನಾ? ಓಕೆನಾ ಹೇಳಿ. ನೀವು ಓಕೆ ಅಂತ ಹೇಳಿ. ಓಕೆ. ಡನ್ 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 ಡನ್. ಸೂಪರ್ ಸೂಪರ್. ನಮ್ಮ ಪುಷ್ಪ ಆಂಟಿ ಚೆನ್ನಾಗಿ ಆಗ್ಬಿಟ್ರು, ಚೆನ್ನಾಗಿ ನಗಾಡ್ಬಿಟ್ರು, ಚೆನ್ನಾಗಿ ಮಾತಾಡ್ಬಿಟ್ರು, ಆ್ಯಕ್ಟಿವ್ ಆಗಿಬಿಟ್ರು. ನಾನು ನಿಮಗೆ ಮಾತಾಡ್ಸೋಕೆ ಶುರು ಮಾಡಿದ್ಮೇಲೆ ಆ್ಯಕ್ಟಿವ್ ಜಾಸ್ತಿ ಆದ್ರಲ್ಲ ಇವರು. ಹಾಂ ಪುಷ್ಪ ಆಂಟಿ, ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ನಿಮಗೆ? ಇಷ್ಟನಾ? ನನ್ನ ಕಂಡ್ರೆ ನಿಮಗೆ ಇಷ್ಟ ಇದೆಯಾ? ಹಾಂ, ಇವಾಗ ನಾನು ನಿಮಗೆ ದಿನ ಮಾತಾಡಿಸ್ತೀನಲ್ವ, ನಿಮಗೆ ಖುಷಿ ಆಗತ್ತಾ ಬೇಜಾರಾಗತ್ತಾ? ನಾನು ಡಿಸ್ಚಾರ್ಜ್ ಆಗಿ ಹೋಗ್ತೀನಪ್ಪ ನಾಳೆ, ಅವಾಗ ಖುಷಿ ಆಗುತ್ತಾ ಬೇಜಾರಾಗತ್ತಾ? ಥ್ಯಾಂಕ್ ಯು. ಅದಕ್ಕೆ ನಾನು ನಿಮ್ಮನ್ನು ಪದೇ ಪದೇ ಯಾಕೆ ಮಾತಾಡಿಸ್ತೀನಿ ಗೊತ್ತಾ? ನೀವು ಮತ್ತೆ ಚೆನ್ನಾಗಿ ಮಾತಾಡೋಂಗಾಗಲಿ, ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿ ತಂದ್ಕೊಂಡ್ಲಿ ಈ ಕಡೆ, ನನ್ನ ಜೊತೆಗೆ ಒಂದು ಡಾನ್ಸ್ ಮಾಡೋಂಗಾಗಲಿ, ನೀವು ನನ್ನ ಜೊತೆ ಫುಟ್ಬಾಲ್ ಆಡೋಂಗಾಗಲಿ. ಫುಟ್ಬಾಲ್ ಬರ್ತೀರಾ? ಹೋಗ್ಲಿ, ಫೈಟಿಂಗೇ ಮಾಡ್ಬೇಡೋಣ ಇಲ್ಲಿ ಕೂತ್ಕೊಂಡು. ಎತ್ರಿ ಕೈ ಎತ್ರಿ. ಫೈಟಿಂಗ್. ಡಿಶು 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 ಡಿಶು. ಹೊಡೀರಿ ಒಂದ್ಸಲ ನನಗೆ ಜೋರಾಗಿ. ಡಿಶು ಅಂತ ಹೊಡೀರಿ. ಹೊಡೀರಿ 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 ಹೊಡೀರಿ. ಹೊಡೋದ್ರಪ್ಪ ಡಿಶು. ಪುಷ್ಪ ಆಂಟಿ ಹೇಗಿದ್ದೀರಾ? ಹಾಯ್. ಕಾಫಿ ಕುಡಿದ್ರಾ? ಎಷ್ಟು ಕುಡಿದ್ರಿ? ಕಾಫಿ ಎಷ್ಟು ಕುಡಿದ್ರಿ? ಮಾತಾಡ್ಬೇಕು ನನ್ನ ಜೊತೆ ನೀವು. ಕಾಫಿ ಎಷ್ಟು ಕುಡಿದ್ರಿ? 1 ಲೋಟ ಕುಡಿದ್ರೆ 2 ಲೋಟ ಕುಡಿದ್ರು?
ಒಂದೇ ಲೋಟ ಬೀಸು ಗಾಳಿ. ಕೈ ಲೂಸ್ ಬಿಡ್ರಿ, ಕೈ ಟೈಟ್ ಮಾಡಬೇಡ್ರಿ. ಬೀಸು ಗಾಳಿಗೆ ಬೀಳುತ್ತೇನು ತೆರೆಯ ಮೇಗಡೆ ಹಾರಲಿ. ಯಾವ ಹಾಡು ಹೇಳಿದ್ರಿ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇದು ಒಂದು ಮೋಟಿವೇಶನಲ್ ವಿಡಿಯೋ, ಅಂದರೆ ನಾನೇ ಪ್ರಯೋಗಿಸಿದಂತಹ ವಿಡಿಯೋ. ನಾನು ಆಯುರ್ವೇದ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದಾಗ ಅಲ್ಲಿ ಒಂದು ಕ್ಯಾಬಿನ್ ಒಳಗಡೆ ಪುಷ್ಪ ಆಂಟಿ ಅಂತ ಇದ್ದರು. ಇವರು ಪುಷ್ಪ ಆಂಟಿ, ಇವರು ಗೋವಾದಲ್ಲಿ ಅಪಾಯಿಂಟಲ್ಲಿದ್ದರು. ಇವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ. ಇವ್ರ ಹಸ್ಬೆಂಡು ಗೋವಾದಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾಯಿದ್ರಂತೆ. ಆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಇವ್ರ ಹಸ್ಬೆಂಡ್ ತೀರೋದ್ರು. ಇವರು ಮಾನಸಿಕವಾಗಿ ಅದನ್ನು ಹಿಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಇವರಿಗೂ ಸಹ ಅವ್ರ ಹಸ್ಬೆಂಡ್ ಕೆಲಸ ಸಿಕ್ತಂತೆ. ಆದರೂ ಸಹ ತಲೆನಲ್ಲಿ ಗಂಡ ಬೆಂಕಿನಲ್ಲಿ ಬೆಂದಿದ್ದು, ಫ್ಯಾಕ್ಟ್ರಿ ಸುಟ್ಟಿದ್ದೆಲ್ಲ ಇವ್ರ ತಲೆನಲ್ಲಿ ಇತ್ತಲ್ವ. ಇವ್ರಿಗೆ ಒಳಗೇ ವರ್ಕ್ ಮಾಡಿದೆ, ಅದು ಯಾರಿಗೂ ಗೊತ್ತಾಗಿಲ್ಲ, ಇವರು ಹೇಳ್ಕೊಂಡಿಲ್ಲ. ಒಂದು 2-3 ಸಲ ಮನೆಯಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಇವರಿಗೆ ನರ ಎಲ್ಲ ಎಳೆದ್ಬಿಟ್ಟಿದೆ, ನರ್ವ್ಸ್ ಎಲ್ಲ ಎಳೆದಿದೆ, ಜ್ಞಾಪಕ ಶಕ್ತಿ ಹೋಗಿದೆ, ನಾಲ್ಗೆ ದಪ್ಪ ಆಗಿದೆ, ಮಾತು ತಿರುಗಿಸಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ, ಮೂಮೆಂಟ್ಸ್, ಕೈಕಾಲು ಮೂಮೆಂಟ್ಸ್ ಸಹ ತುಂಬಾ ಹೋಗ್ಬಿಟ್ಟಿದೆ. ಒಟ್ಟು ಬೆಡ್ ರಿಡನ್ ಆಗಿಬಿಟ್ರು. ನಾನು ಅಡ್ಮಿಷನ್ ಆಗೋಷ್ಟೊತ್ತಿಗೆ ಅವ್ರು ಆಲ್ರೆಡಿ ಬಂದಿದ್ದರು. ನಾನು ಒಂದು ಸ್ವಲ್ಪ, ನನ್ನದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಎಲ್ಲ ಪೇಷಂಟ್ಗಳನ್ನು ಮಾತಾಡ್ಸೋದು, ಯಾರು ತುಂಬ ಬೇಸರದಲ್ಲಿದ್ದರೆ ಅವ್ರನ್ನ ನಗ್ಸೋದು, ತಮಾಷೆ ಮಾಡೋದು, ಜೋಕ್ ಹೇಳೋದು. ನನಗೆ ತುಂಬ ನೋವಾಗ್ತಾಯಿದ್ರು ಅದನ್ನು ನಾನು ಬಿಟ್ಬಿಡ್ತೀನಿ ಒಂದು ಕಡೆ ಸೈಡಿಗೆ. ಯಾರು ನೋಡಿದವರು ಖುಷಿಯಾಗಿದ್ದಾಳೆ, ಇವಳಿಗೆ ಏನು ನೋವೇ ಇಲ್ವೇನೋ ಅಂದ್ಕೊಳ್ತಾರೆ. ಆ ಥರ ನನ್ನ ಬಿಹೇವಿಯರ್ ಇರುತ್ತೆ. ಇದು ನನ್ನ ಬೈ ಬರ್ತ್ ಕ್ಯಾರೆಕ್ಟ್ರು. ಹೀಗೆ ಕ್ಯಾಬಿನ್ ಒಳಗಡೆ ಇವರು ಬೆಡ್ಡು. ಬೇರೆ ಪೇಷಂಟ್ಗಳೆಲ್ಲ ಇವ್ರನ್ನ ಹೆಚ್ಚು ಮಾತಾಡಿಸ್ತಾ ಇರಲಿಲ್ಲ. ಅಲ್ಲಿ ಒಳಗಡೆ ಇಬ್ಬರು ಅಟೆಂಡರ್ಸ್ ಇವರ ರಿಲೇಷನ್ಸೇ. ಬಟ್ ಅವರು ಅಷ್ಟೇ, ಎದ್ದೇಳು, ಊಟ ಮಾಡು, ತಿನ್ನು, ಕುತ್ಕೋ ಅಷ್ಟೇ. ಯಾವುದೇ ಒಂದು ನೆನಪಿನ ಶಕ್ತಿ ತರುವಂತಹ ಮತ್ತು ಪದೇ ಪದೇ ಮಾತಾಡಿಸ್ತಾಯಿದ್ರು. ಪಾಪ ಅವ್ರ ಆಂಟಿ ಮಾತಾಡಿಸ್ತಾಯಿದ್ರು. ಆದರೆ ಇವ್ರಿಗೆ ಅತಿ ಹೆಚ್ಚು ಮಾತು ಬೇಕಿತ್ತು ಅವರಿಗೆ. ನಾನು ನೋಡೋಣ, ನಂದೊಂದು ಪ್ರಯೋಗ ಮಾಡೋಣ, ನಾನು ಇರೋಷ್ಟು ದಿನ ನಾನು ಪ್ರಯೋಗ ಮಾಡೋಣ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೆ, ನನ್ನ ಫ್ರೀ ಸಮಯದಲ್ಲಿ ಫುಲ್ ಈ ಕ್ಯಾಬಿನ್ ಒಳಗಡೆ ಹೋಗ್ತಾಯಿದ್ದೆ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ನಾನು ನೋಡಿದ ಸಂದರ್ಭದಲ್ಲಿ ಅವರು ಒಂದೇ ಕಡೆ ಕಣ್ಣು ನೆಟ್ಟಿರೋರ್ತಾಯಿದ್ರು, ಕಣ್ಣು ಪಿಳುಗಿಸ್ತಾ ಇರಲಿಲ್ಲ. ಈಗಲೂ ಕಣ್ಣು ಪಿಳುಗಿಸ್ತಾ ಇಲ್ಲ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಆಮೇಲೆ ನಾಲ್ಗೆ ಹೊರಳ್ತಾ ಇರಲಿಲ್ಲ ಮಾತುಗಳಿಗೆ, ತುಂಬ ಎಲ್ಲೋ ಮಂದವಾಗಿ ಮಾತಾಡೋರಷ್ಟೇ. ಇವ್ರು ಕೇಳಿದ್ದಕ್ಕೆ ಏನಾದರೂ ಸ್ಪಷ್ಟತೆ ಇರಲಿಲ್ಲ ಮಾತಲ್ಲಿ. ಕೈ ಮೂಮೆಂಟ್ಸ್ ಹಿಂಗೆ ಏನಾದರೂ ಸ್ವಲ್ಪ ಅಷ್ಟೇ. ಊಟ ಸಹ ಮಾಡಿಸ್ಬೇಕು. ನಾ ಏನು ಮಾಡಿದೆ, ನೋಡೋಣ ಇವ್ರನ್ನ ನನ್ನ ಕಡೆ ಸೆಳ್ಕೊಂಡು ಇವ್ರನ್ನ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಫಸ್ಟು ಇವ್ರನ್ನ ಸ್ಟಡಿ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇವರಿಗೆ ರಾಜ್ಕುಮಾರ್ ಸಾಂಗ್ ಅಂದರೆ ತುಂಬ ಇಷ್ಟ. ಇವರು ರಾಜ್ಕುಮಾರ್ ಅಭಿಮಾನಿ. ಅದೊಂದು ನಾನು ಕ್ಯಾಚ್ ಮಾಡಿಕೊಂಡು ಅತಿ ಹೆಚ್ಚು ಫಿಲಮ್ ಸಾಂಗ್ಗಳು, ಅಂದರೆ ಇವ್ರಿಗೆ ಫಿಲಮ್ ಸಾಂಗ್ಗಳು ತುಂಬ ಇಷ್ಟ. ಇವ್ರಿಗೆ ತುಂಬ ಫಿಲಮ್ ಸಾಂಗ್ಗಳು ಬರುತ್ತೆ, ಬಟ್ ಹೇಳ್ತಾ ಇರಲಿಲ್ಲ. ನಾನು ಫಸ್ಟಿಗೆ ಫಿಲಮ್ ಸಾಂಗ್ ಆಡುವಾಗ ಲಿಪ್ ಸಿಂಕ್ ಆಗ್ತಾಯಿತ್ತು, ವಾಯ್ಸ್ ಬರ್ತಾ ಇರಲಿಲ್ಲ. ಆಮೇಲೆ ವಾಯ್ಸ್ ಬರಲಿಕ್ಕೆ ಶುರುವಾಯಿತು. ಈ ಪ್ರಯೋಗನ ನಾನು ಮಾಡಿದೆ. ಪ್ರತಿದಿನ ಅವ್ರಿಗೆ ಹೋಗ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ. ಫಸ್ಟು ಮಾತಾಡಿಸ್ದಾಗ ಸುಮ್ಮನೆ ಮುಖ ನೋಡೋರು. 1-2 ದಿನ ಬಿಟ್ಟ ಮೇಲೆ ನಾನು ಪ್ರತಿದಿನ ಹಾಯ್ ಹೇಳ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಆಗಿಂದ ನಾನು ಹಾಯ್ ಅಂದ ತಕ್ಷಣ ಅವರು ಹಾಯ್ ಅನ್ನೋರು. ಜೊತೆಗೆ ಅವರು ಸ್ನಾನಕ್ಕೆ ಹೋಗುವಾಗ ಜನರಲ್ಲಾಗೆ ಕಾಣಿಸ್ತಾಯಿದ್ರು, ವಾಶ್ರೂಮ್ಗೆ ಹೋಗುವಾಗ ಕಾಣಿಸೋರು. ಆಗ ನಾನು ಅವ್ರ ಕಡೆ ಗಮನ ಹರಿಸ್ತಾ ಇದ್ರು, ಅವ್ರು ನನ್ನ ಕಡೆ ನೋಡ್ತಾ ಇದ್ರಂತೆ, ನನ್ನ ಬೆಡ್ ಕಡೆ ನೋಡ್ತಾ ಇದ್ರಂತೆ. ಅವ್ರ ಅಟೆಂಡರ್ಸ್ ಏನಿದ್ದಾರಲ್ವ, ಅವ್ರು ಹೇಳ್ತಿದ್ರು, ಆಶಾ, ನಮ್ಮ ಪುಷ್ಪ ನಿನ್ನನ್ನು ನೋಡ್ತಾ ಇದ್ದಾಳೆ, ಹಾಯ್ ಹೇಳ್ತಾ ಇದ್ದಾಳೆ, ನೀನು ಮಾತಾಡಿಸ್ತಾ ಇಲ್ವಲ್ಲ ಅಂತ. ನಾನು ಬೇರೆ ಕಡೆ ಗಮನ ಹರಿಸ್ತಾ ಇದ್ದಾಗ ಅಷ್ಟಕ್ಕೆ ಬಂದರು ಅವರು. ಅಂದರೆ ಸುಮ್ಮನೆ ಹೋಗ್ತಾ ಇದ್ದಂಥವ್ರು. ಅವರು ಕ್ಯಾಬಿನಿಂದ ಹೊರಗಡೆ ಕರ್ಕೊಂಡು ಬಂದ ತಕ್ಷಣವೇ ನನ್ನ ಬೆಡ್ ಕಡೆ ನೋಡೋದು, ಕೈ ಎತ್ತೋದು, ಹಾಯ್ ಹೇಳಲಿಕ್ಕೆ ಕೈ ಎತ್ತೋದು, ಹಾಯ್ ಅಂತೇಳಿ ಉಚ್ಚಾರಣೆ ಮಾಡೋದು, ಇದೆಲ್ಲ ಬಂತು. ಜೊತೆಗೆ ನಾನು ಅವರಿಗೆ ನೆನಪು ಶಕ್ತಿ ಮಾಡಲಿಕ್ಕೆ ಹಳೆಯ ಘಟನೆಗಳನ್ನು ಕೇಳ್ತಾ ಇದ್ದೆ.
ಅತಿ ಹೆಚ್ಚು ಫಿಲಮ್ ಸಾಂಗಿಗೆ ನಾನು ಅವರಿಗೆ ಸ್ಪಂದಿಸ್ತಾ ಇದ್ದೆ. ಯಾಕೆಂದರೆ ಅವರಿಗೆ ಫಿಲಮ್ ಸಾಂಗ್ಸ್ಗಳು ತುಂಬ ಇಷ್ಟ. ಜೊತೆಗೆ ಹಳೆಯ ತುಂಬ ಗೋಲ್ಡನ್ ಸಾಂಗ್ಗಳನ್ನು ನೆನಪು ಮಾಡಿಕೊಂಡು ಹೇಳ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ನಾನು ಅವ್ರಿಗೆ ಹೇಗೆ ಮಾತಾಡಿಸ್ತಾ ಇದ್ದೆ. ಮತ್ತು ಅವ್ರಿಗೆ ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ನನ್ನನ್ನು ನೋಡಿದ ತಕ್ಷಣ ಖುಷಿ ಆಗ್ತಾಯಿತ್ತು. ಅದನ್ನು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ಆ ಖುಷಿನ ಅಂತ ಹೇಳಿದ್ರೆ, ಅಂತ ಕಿರ್ಚಿಬಿಡೋರು. ಅಂದರೆ ಅವ್ರ ನಗು ಆ ಥರ ಮನಸ್ಪೂರ್ವಕವಾಗಿ ನಗಾಡಿದ ತಕ್ಷಣ ಅದು ಆ ಸ್ವರ ಒಂಥರ ಕಿರ್ಚೋ ಟೈಪ್ ಬರ್ತಾಯಿತ್ತು. ಅದು ಒಂಥರ ಅವ್ರು ಹಂಗೆ ಮಾಡಿದ ತಕ್ಷಣ ನನಗೆ ರೋಮಾಂಚನ. ವಾವ್, ನನ್ನನ್ನು ಗುರುತಿಸಿದ್ರು, ಖುಷಿ ಪಡ್ತಾ ಇದ್ದಾರೆ ನನ್ನ ನೋಡಿ ಅಂತೇಳಿ. ಎಷ್ಟು ವಿಡಿಯೋನ ನಿಮಗೆ ನಾನು ತೋರಿಸ್ತೀನಿ. ನನ್ನ ವಿಡಿಯೋ, ಈ ಸಂಪೂರ್ಣ ವಿಡಿಯೋ ನೀವು ನೋಡಲೇಬೇಕು. ಜೊತೆಗೆ ಶೇರ್ ಮಾಡಬೇಕು. ಯಾಕೆಂದರೆ ಈ ಥರ ಪೇಷಂಟ್ಸ್ಗಳಿಗೆ ಇದೊಂದು ಮೋಟಿವೇಶನ್ ಆಗಲಿ ಅಂತ ಹೇಳಿ. ಎಷ್ಟೋ ಜನ ಪೇಷಂಟ್ಗಳ ಜೊತೆ ಇರ್ತಾರೆ, ಸುಮ್ಮನೆ ಊಟ ಮಾಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ, ಮಲಗಿಸ್ತಾರೆ, ಕ್ಲೀನ್ ಮಾಡ್ತಾರೆ. ಆದರೆ ಅವರು ಮೇಲಕ್ಕೆ ಬರಲಿಕ್ಕೆ, ಅವರು ಇಂಪ್ರೂವ್ಮೆಂಟ್ಸ್ ಆಗಲಿಕ್ಕೆ, ಅವ್ರು ಆ್ಯಕ್ಟಿವ್ ಆಗಲಿಕ್ಕೆ ಈ ರೀತಿ ಮಾಡಬಹುದು ಅಂತೇಳಿ ನನ್ನ ವಿಡಿಯೋದಿಂದ ಒಂದು ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆದರೂ ಅದು ನನ್ನ ಸಂತೋಷ. ಬನ್ನಿ ಫ್ರೆಂಡ್ಸ್, ಇವ್ರಿಗೆ ನಾನು ಹೇಗೆ ಮಾತಾಡಿಸ್ತಾ ಇದ್ದೆ, ಅವರು ನನ್ನ ಜೊತೆಗೆ ಹೇಗೆ ಸ್ಪಂದಿಸ್ತಾ ಇದ್ರು. ಇದು ಸ್ವಲ್ಪ ಲಾಂಗ್ ಇದೆ, ಆದರೂ ದಯವಿಟ್ಟು ನೋಡಿ. ಯಾಕೆಂದರೆ ಮೋಟಿವೇಶನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ, ಅಂದರೆ ನನ್ನ ಈ ವಿಡಿಯೋವನ್ನು ನಾನು ತೋರಿಸ್ಲಿಕ್ಕೂ ಮುಂಚೆ, ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅನುಭವ, ನಿಮ್ಮ ಅನಿಸಿಕೆಗಳನ್ನು ಒಂದು ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಶೇರ್ ಮಾಡಿ. ಒಂದು ಶೇರ್ ಎಷ್ಟೋ ಜನಕ್ಕೆ ಮೋಟಿವೇಶನ್ಗೆ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸಂಪೂರ್ಣ ತೋರಿಸ್ತೀನಿ, ನೋಡಿ. ಪುಷ್ಪಾಂಟಿ, ಹಾಯ್. ನೋಡ್ದ, ನಾನು 2 ಸಲ ಹೇಳ್ಕೊಟ್ಟಿದ್ದು, ನೀವು ನನಗೆ ಹೇಳಿಬಿಟ್ರಲ್ಲ ಹಾಯ್ ಅಂತ. ಸೂಪರ್, ಆ್ಯಕ್ಟಿವ್ ಆಗಿಬಿಟ್ರಿ ನಾನು ಮಾತಾಡ್ಸೋಕೆ ಶುರು ಮಾಡಿದ್ಮೇಲಲ್ಲ. ಎದ್ದೇಳ್ತೀರಾ ಈಗ? ಎದ್ದೇಳ್ತೀರಾ? ಇಬ್ಬರು ಹಾಡು ಹೇಳೋಣವಾ? ಇವ್ರಿಗೆ ಖುಷಿ ಆದ ತಕ್ಷಣ ಈ ಥರ ಮಾಡ್ತಾರೆ. ಓಕೆ, ಮುಖ್ಯ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರಲ್ಲ ಇವಾಗ. ಇವರೇ ನೋಡಿ ನಮ್ಮ ಸುಂದ್ರಿ ಪುಷ್ಪ ಆಂಟಿ, ನಮ್ಮ ಸುಂದ್ರಿ. ಯಾರೇ ನೀನು ಸುಂದರ ಚಲುವೆ, ಒಬ್ಬಳೆ ಕುಳಿತಿರುವೆ. ನೀವೊಂದು ಹಾಡು ಹೇಳಿ ಈಗ, ನೀವೊಂದು ಹಾಡು ಹೇಳಿ. ನೆನ್ನೆ ಒಳ್ಳೊಳ್ಳೆ ಹಾಡು ನೆನಪು ಮಾಡ್ಕೊಂಡ್ರು ಅವರು. ಹಾಡು ನೆನಪು ಮಾಡ್ಕೊಂಡು ಹೇಳಿದ್ದಾರೆ. ಪುಷ್ಪ ಆಂಟಿ, ಇಲ್ಲಿ ಒಂದು ಹಾಡು ನೆನಪು ಮಾಡ್ಕೊಂಡು ಹೇಳಿ. ರಾಜ್ಕುಮಾರ್ ಸಾಂಗ್ ಇವ್ರಿಗೆ ತುಂಬ ಇಷ್ಟ. ರಾಜ್ಕುಮಾರ್ ಸಾಂಗ್ ತುಂಬ ಇಷ್ಟ ಇವರಿಗೆ. ಒಂದು ಹಾಡು ನೆನಪು ಮಾಡ್ಕೊಂಡು ಹೇಳೇ ಬಿಡಿ. ಯಾವ್ದು ಹೇಳಿ ನೋಡೋಣ. ನಮ್ಮ ಪುಷ್ಪ ಆಂಟಿಗೆ ಖುಷಿ ಆಗ್ಬಿಟ್ರೆ ಈ ಥರ ಕಿರಿಚ್ಬಿಡ್ತಾರೆ. ಆ ಥರ ಹೇಳಿದ್ರಂದ್ರೆ ಅವ್ರಿಗೆ ತುಂಬ ಖುಷಿಯಾಗಿದ್ದಾರೆ ಅಂತ ಅಲ್ಲ? ಖುಷಿಯಾಗಿದೆ ಅಲ್ಲ? ನನ್ನ ನಾಳೆ ಡಿಸ್ಚಾರ್ಜು. ನಿಮಗೆ ಖುಷಿನ ಬೇಜಾರ ಡಿಸ್ಚಾರ್ಜ್ ಆದರೆ? ನಾನು ಬೇಜಾರಾ? ನಾನು ನಾಳೆ ಡಿಸ್ಚಾರ್ಜ್ ಆಗ್ತಾ ಇದ್ದೀನಿ. ನಿಜವಾಗ್ಲೂ ಡಾಕ್ಟ್ರ್ ಹೇಳಿದ್ರು ನಾಳೆ ನೀವು ತುಂಬ ಚೆನ್ನಾಗಿದ್ದೀರಾ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ನಿಮಗೆ ಬೇಜಾರ ಖುಷಿನಾ? ನಾನಿದ್ರೆ ಖುಷಿನಾ? ಥ್ಯಾಂಕ್ ಯು. ಇರ್ತೀನಿ ಹಂಗಾದ್ರೆ. ಇನ್ನೊಂದು 4 ದಿನ ನಿಮಗೋಸ್ಕರ ಇರ್ತೀನಿ. ಹಂಗಾರೆ ಒಂದು ಹಾಡು ಹೇಳಿ, ಮತ್ತೆ ಒಂದು ಹಾಡು ನೆನಪು ಮಾಡ್ಕೊಳ್ಳಿ. ಈಗ ನೆನಪಾಗ್ತಾ ಇದೆ. ನೆನಪಾಯ್ತು ರಾಜ್ಕುಮಾರ್ ಸಾಂಗ್ ಹಾಡಿ. ಯಾವ ಹಾಡಿದ್ದು? ಯಾವುದು ನಂಗೆ
ಗೊತ್ತಾಗ್ತಿಲ್ಲಲ್ಲ, ಇನ್ನೊಂದ್ಸಲ ಹೇಳ್ರಿ. ನೋಡು ನೋಡು ಕಣ್ಣಾರೆ ನಿಂತಿ ಹೇಳ, ಅದ ನಾ ಕಂಡಿಡ್ದು ಬಿಟ್ಟೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಅಲ್ಲ, ರಾಜ್ಕುಮಾರ್ದು ಹಾಡು ಹೇಳಿ. ರಾಜ್ಕುಮಾರ್ದು. ನೀವು ರಾಜ್ಕುಮಾರ್ ಅಭಿಮಾನಿ ತಾನೆ, ನಿಮಗೆ ರಾಜ್ಕುಮಾರ್ ಸರ್ ಅಂದರೆ ಇಷ್ಟ ಅಲ್ಲ, ರಾಜ್ಕುಮಾರ್ ಫಿಲಮ್ ಇಷ್ಟ ಅಲ್ವಾ? ರಾಜ್ಕುಮಾರ್ ಹಾಡು ಹೇಳಿ. ನೆನಪಾಯ್ತು ರಾಜ್ಕುಮಾರ್ ಹಾಡು. ನೆನಪು ಮಾಡ್ಕೊಳ್ತಾ ಇದ್ದಾರೆ ಈಗ, ಮಾಡ್ಕೊಳ್ತಾರೆ. ಬಂತು ಯಾವ್ದು ಹೇಳಿ? ಎಂದೆಂದು ನಿನ್ನನ್ನು ಮರೆತು. ವಾ ವಾ ವಾ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಹೇಳ್ರಿ. ಒಂದು ಕ್ಷಣ. ಹೇಳಿ ಹೇಳ್ರಿ. ಬರ್ತಾ ಇದೆ ಹೇಳ್ರಿ. ನಿಮಗೆ ಬರ್ತಾ ಇದೆ. ಫಸ್ಟಿಂದ ಹೇಳ್ಬಿಡ್ರಿ. ಎಂದೆಂದು. ಹೇಳಿ ಹೇಳಿ. ತೆಗಿಬೇಕಾ ಇದು? ಓಕೆ ತೆಗಿ. ಈಗ ಹೇಳ್ರಿ. ಈಗ ಹೇಳಿ. ಬಂತು. ಒಂದು ಕ್ಷಣ ನಾ ತಾಳಲಾರೆ ಒಂದು ಕ್ಷಣ ವಿರಹವನು. ನೆನಪಿದೆ, ನಾ ಸಹಿಸಲಾರೆ ಅಂತ ಹೇಳ್ತಾ ಇದ್ದಾರೆ. ನೆನಪಿದೆ. ಸೂಪರ್. ರಾಜ್ಕುಮಾರ್ ಅಭಿಮಾನಿ. ಹಾಂ, ಮತ್ತೆ ಇನ್ನೊಂದು ಹಾಡ ಯಾವುದಾದ್ರೂ ನೆನಪಾಗತ್ತಾ? ಹಾಡು ಟಣ್ಣಂತ ಅವ್ರಿಗೆ ಹೇಳಿ. ಚಿನ್ನದ ಮಲ್ಲಿಗೆ ಹೂವೇ. ನಾನು ಹೆಂಗೆ ಗುರುತಿಸ್ಬಿಟ್ಟೆ ನೀವು ಹಾಡನ್ನ. ಬಿಡು ನೀ ಬಿಂಕವ ಚೆಲುವೆ. ಒಳ್ಳೊಳ್ಳೆ ಹಾಡು ಹೇಳ್ತಾ ಇದ್ದಾರೆ. ಮತ್ತೆ ಇನ್ಯಾವುದು ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಏನೇನು ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು. ನಂಗೆ ಬರಲ್ಲ. ಕೂಗುತ್ತಿದೆ ಬಾ ಎಂದು ನಿನ್ನ. ವಾವ್, ಎಲ್ಲ ಗೋಲ್ಡನ್ ಸಾಂಗ್ಗಳೇ. ರಾಜ್ಕುಮಾರ್ ಅವ್ರದ್ದು ಗೋಲ್ಡನ್ ಸಾಂಗ್ಗಳೇ ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಳ್ಳಿ. ನೀವು ರಾಜ್ಕುಮಾರ್ ಅಭಿಮಾನಿನಾ? ನಿಮಗೆ ರಾಜ್ಕುಮಾರ್ ಅಂದರೆ ಇಷ್ಟನಾ ತುಂಬ? ಇಷ್ಟ ಬಾಗಿ ಕೇಳು. ಯಾರೋ ಹೊಸಬ್ರೆಲ್ಲ ಬಂದಿರಲ್ಲ ಇವತ್ತು ಅಂತ ಅಲ್ವಾ? ಎಲ್ಲ ಹೊಸಬ್ರೆಲ್ಲ ಅಡ್ಮಿಂಟ್ ಆಗಿದ್ದಾರಲ್ಲ ಇವತ್ತು ಅಂತ ಇವರಿಗೆ ಆಶ್ಚರ್ಯವಾಗಿ ನೋಡ್ತಿದ್ದಾರೆ. ನಿನ್ನೆವರೆಗೂ ಇವ್ರನ್ನ ಯಾರು ನೋಡ್ಲಿಲ್ವಲ್ಲ ಅಲ್ವಾ? ಮತ್ತೆ ಆಕಾಶವೇ ಬೀಳಲಿ ಮೇಲೆ, ಅದಾ ಅಥವಾ ಬೇರೆನಾ? ಆಕಾಶ ಅದೇನಾ ಬೇರೆನಾ? ಸೆಕೆ ಆಗ್ತಿದೇನೋ ಅವರಿಗೆ. ಯಾವ ಹಾಡು ನೀವು ಆಕಾಶ ಅಂದ್ರಲ್ಲ, ಆಕಾಶವೇ ಬೀಳಲಿ ಮೇಲೆನಾ? ಅದೇನಾ ಬೇರೆನಾ? ಬೇರೆನಾ? ಹಂಗಾರೆ ನೆನಪು ಮಾಡ್ಕೊಳ್ಳಿ. ಯಾವುದು ಆಕಾಶ? ಅದು ಆಕಾಶ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ಅದಾ? ವಾ 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 ವಾ, ಒಳ್ಳೊಳ್ಳೆ ಹಾಡುಗಳನ್ನೇ ನೆನಪು ಮಾಡ್ತಾ ಇದ್ದೀರಾ. ಈ ನೋಟದಲ್ಲಿ ಹಿತವೇನು, ನೀನು ಮರೆಯಾದಾಗ ನೋವೇನು?
ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅದಾ ಸೂಪರ್ 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 ಸೂಪರ್. ಕ್ಲಬ್ಸ್ ಹಾಕ್ರಿ ಸೂಪರ್. ಚಪ್ಪಾಳೆ ಹಾಕ್ರಿ. ಚಪ್ಪಳೆ ಎರಡು ಕೈ. ಸೂಪರ್, ನಮ್ಮ ಪುಷ್ಪ ಆಂಟಿ ಸೂಪರ್. ಮತ್ತೆ ಏನು ಸಮಾಚಾರ? ಮಾತಾಡಿ ನನ್ನ ಜೊತೆ. ಅವ್ರೀಗ ನಿಮಗೆ ಎಷ್ಟು ವಯಸ್ಸೀಗ? 60 ವರ್ಷನಾ? ನೀವೇನೋ ಕೆಲಸದಲ್ಲಿದ್ರಂತೆ? ಏನು ಕೆಲಸದಲ್ಲಿದ್ರಿ? ಹಾಂ, ಗೋವಾದಲ್ಲಿ ಕೆಲಸದಲ್ಲಿದ್ರಂತೆ? ಹೌದಾ? ಏನು ಕೆಲಸದಲ್ಲಿದ್ರಿ? ಏನು ಕೆಲಸದಲ್ಲಿದ್ರಿ? ಲ್ಯಾಂಡ್ ಯಾವುದು? ಹೌದಾ? ನಂಗೆ ಗೊತ್ತಾಗಲಿಲ್ಲ ಏನಂತ. ಈಗ ಏನು ಗೊತ್ತಾ, ನೀವು ಕೂತಲ್ಲೇ ಕೂತಿರ್ತೀರ ಅಲ್ವಾ, ಅದಕ್ಕೆ ನಿಮ್ಮ ಜೊತೆ ನಾನು ಫೈಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಮಾಡೋಣ ಬನ್ನಿ, ಫೈಟಿಂಗ್ ಮಾಡೋಣವಾ? ಡಿಶಮ್ ಫೈಟ್ ಮಾಡೋಣವಾ? ಹಾಗೆ ಸುಮ್ಮನೆ ಕೈ ಇಟ್ಕೊಳ್ಳೋಣ? ನಿಮ್ಮ ಕೈ ಮೂಮೆಂಟ್ಸ್ ಇದೆಯಾ? ನನಗೆ ಶೇಕ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಕೊಡಿ. ನಂಗೆ ಲೆಫ್ಟ್ ಹ್ಯಾಂಡ್ ಶೇಕ್ ಹ್ಯಾಂಡ್. ಓ ವಾ ಪ್ರೆಸ್ ಮಾಡಿ, ನನ್ನೊಂದು ಕೈ ಚೆನ್ನಾಗಿ ಪ್ರೆಸ್ ಮಾಡಿ. ಸೂಪರ್. ಇದೆ ಪ್ರೆಸ್ ಮಾಡ್ತಾ ಇದ್ದೀರಾ, ಹಿಡ್ತಾ ಇದೆ. ಮತ್ತೆ ಒಂದು ಹಾಡು ಹೇಳಿ. ಹೇಳ್ತಲ್ಲ, ಹಾಡು ಹೇಳ್ತೀವಿ ಭಾಳ ಚೆನ್ನಾಗಿ ಅಂತ. ಬರುತ್ತೆ, ನೀವು ಟ್ರೈ ಮಾಡ್ಬೇಕಷ್ಟೇ. ಪುಷ್ಪಾಂಟಿ ನೀವು ಟ್ರೈ ಮಾಡ್ಬೇಕಷ್ಟೇ. ಒಂದೇ ಒಂದು ಹಾಡು ಹೇಳಿ ನಮಗೋಸ್ಕರ. ಹೇಳಿ, ಯಾವ್ದಾರು ನೆನ್ಪು ಮಾಡ್ಕೊಂಡು. ಹಾಡು ನೆನಪಿದ್ಯಾ? ಹೇಳಕ್ ಬರಲ್ಲ. ಹೇಳಕ್ ಬರುತ್ತೆ, ನಿಮಗೆ ಬರುತ್ತೆ, ಹೇಳಕ್ ಬರುತ್ತೆ. ನೀವು ಹೇಳಕ್ ಟ್ರೈ ಮಾಡ್ತಾ ಇಲ್ಲ. ನೀವು ನಿಂತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇಲ್ಲ ಅಲ್ವಾ? ಅದೇ ಥರ ಹೇಳೋಕ್ಕೂ ಟ್ರೈ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟವಾಗಿದ್ದ ಹಾಡು ಯಾವುದು ಹೇಳಿ? ನಿಮ್ಗೆ ಇಷ್ಟವಾಗಿದ್ದ ಹಾಡು ಯಾವುದು? ಯಾವ ಹೀರೋ ಇಷ್ಟ ನಿಮಗೆ? ದರ್ಶನ್ ಇಷ್ಟನಾ? ಅವರೇ ಹೇಳ್ತಾರೆ, ನೆನಪು ಮಾಡ್ಕೊಂಡು ತಡೀರಿ ನೋಡೋಣ. ನಿಮಗೆ ಯಾವ ಹೀರೋ ಇಷ್ಟ ತುಂಬ? ನೀವು ಯಾರು? ಹಾಂ, ರಾಜ್ಕುಮಾರ? ಹೀರೋಯಿನ್ ಯಾರು ಇಷ್ಟ? ಕಲ್ಪನಾ ಇಷ್ಟನಾ? ವಾವ್ ನನ್ನ ಕಲ್ಪನಾ ಅಂತಿದ್ದಂಗೆ ನನ್ನ ಫ್ರೆಂಡ್ ಕಲ್ಪನಾ ನೋಡಿ ಫೋನ್ ಮಾಡ್ತೀವಿ ನೋಡಿ. ಹಾಂ, ನೀವು ಕಲ್ಪನಾ ಅಂತಿದ್ದಂಗೆ ನನ್ನ ಫ್ರೆಂಡ್ ಕಲ್ಪನಾ ಅನ್ನೋರು ಫೋನ್ ಮಾಡ್ತಾ ಇದ್ದಾರೆ. ಆದರೆ ಈಗ ರಿಸೀವ್ ಮಾಡಲ್ಲ, ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ಕಲ್ಪನಾ ರಾಜ್ಕುಮಾರ್ ಅವ್ರದ್ದು ಯಾವ ಹಾಡು ಇಷ್ಟ ನಿಮಗೆ? ಅವರಿಬ್ಬರು ಮಾಡಿರೋದು. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ವಾ ಹೇಳಿದ್ರು. ವಾವ್ ಎಲ್ಲೇ ಇರು. ಹೇಳಿ ಎಂದೆಂದು. ಹಾಂ, ಸೂಪರ್. ಬಾಳೆಂಬ ಗುಡಿಗೆ ನೀ ದೇವರಾದೆ, ಕರುಣಾಳ ನೀನು. ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆಧಾರವಾದೆ. ನೆನಪು ಮಾಡ್ತಾ ಇದ್ದೀರಲ್ಲ. ಮತ್ತು ರಾಜ್ಕುಮಾರ್ ಮತ್ತು ಕಲ್ಪನಂದು ಇನ್ಯಾವ ಹಾಡು ಇಷ್ಟ ನಿಮಗೆ? ನಿಮ್ಮ ಚಿಕ್ಕಮ್ಮ, ನಿಮ್ಮ ಆಂಟಿ ಬಂದರು ನೋಡಿ ಇಲ್ಲಿ. ರಾಜ್ಕುಮಾರ್ ಕಲ್ಪನೆ ಇಷ್ಟ ಅಂತೆ, ಅದಕ್ಕೆ ಅವ್ರ ಹಾಡನ್ನು ನೆನಪು ಮಾಡ್ತಾ ಇದ್ದೀನಿ. ಹಳೇದು ಯಾವ್ದು ಹಾಡಿಷ್ಟ ಅವರಿಬ್ರದ್ದು ನಿಮಗೆ? ಕರುಳಿನ ಕರೆ ಫಿಲಮ್ದು ಗರ್ಮ ಗರಂ ಕಳ್ಳೆಕಾಯಿ, ಅದು ನೆನಪಾಯ್ತಾ? ತಾಜಾ ತಾಜಾ ಕಳ್ಳೆಕಾಯಿ, ರಾಜ್ಕುಮಾರ್ ಕಲ್ಪನಾ ನೆನಪಾಯ್ತಾ? ಪುಷ್ಪ ಆಂಟಿ
ಇಲ್ಲ ಅಲ್ಲ, ಅದು ನೆನಪಾಗಿಲ್ಲ. ಮತ್ತು ಯಾವ್ದು ನೆನಪಾಯಿತು? ಏನಪ್ಪ ಸತೀಶ ಮಾತಾಡಿ ನನ್ನ ಜೊತೆ. ನೀನು ಅವ್ರ ಜೊತೆ ಮಾತಾಡು, ನಾವಿಲ್ಲಿ ಮಾತಾಡ್ಕೊತೀವಿ. ಅವ್ರು ವಿಡಿಯೋ ಮಾಡ್ತಿದ್ದಾರೆ. ಹಾಡು. ಇವಾಗ ನಿಮಗೇನು ಪ್ರಾಬ್ಲಮ್ ಅಂತ ನಿಮ್ಮ ಬಾಯಲ್ಲೇ ಹೇಳಿ ನೋಡೋಣ. ನಿಮಗೆ ಪ್ರಾಬ್ಲಮ್ ಏನಾಯಿತು ನಿಮಗೆ ಪ್ರಾಬ್ಲಮ್? ನೀವು ಯಾರು ನೆನಪು ಮಾಡ್ಕೊಡ್ಬೇಡಿ ಆಯಿತಾ. ಅವರೇ ನೆನಪು ಮಾಡಿಕೊಂಡ್ರೆ ಅವರಿಗೆ ಮೈಂಡ್ ಒಂಥರ ಯೋಚನೆ ಮಾಡ್ತಾರಲ್ವಾ, ಮೈಂಡ್ ಫ್ರೆಶ್ ಆದಂಗಾಗಿ ನೆನಪಿನ ಶಕ್ತಿ ಬರುತ್ತೆ. ನೀವು ಹೇಳಿ ಪುಷ್ಪ ಆಂಟಿ, ನಿಮಗೇನಾಯಿತು? ನೆನಪು ಮಾಡ್ಕೋತಾ ಇದ್ದೀರಾ ಪುಷ್ಪ ಆಂಟಿ? ಹಾಂ, ನೆನಪು ಮಾಡ್ಕೋತಿದ್ದೀರಾ, ಹೇಳಿ ಏನಾಯಿತು? ಹಾಡು ನೆನಪು ಮಾಡ್ಕೊಂಡ್ರು ಒಂದು. ಹೇಳಿ, ಬರುತ್ತೆ ನಿಮಗೆ. ಏನಾಯಿತು ಹೇಳಿ ನೋಡೋಣ, ಕರೆಕ್ಟಾಗಿ ಹೇಳಿ. ನಿಮ್ಮನ್ನು ಕ್ಲೀನಾಗಿ ನಾನು ವಿಡಿಯೋ ಮಾಡಿ ಕೇಳ್ತೀನಿ. ಹಾಂ ಹೇಳಿ, ಏನಾಯಿತು ಪುಷ್ಪ ಆಂಟಿ ನಿಮಗೆ? ಏನೂ ಆಗಿಲ್ವಾ? ಏನೂ ಆಗಿಲ್ಲ ನಿಮಗೆ. ಇವ್ರು ನನಗೆ ಗೊತ್ತು ಪುಷ್ಪ ಆಂಟಿಗೆ ಏನೂ ಆಗಿಲ್ಲ ಅಂತ. ಇವರೇ ಸುಮ್ಮನೆ ಬಂದುಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ನಿಮಗೆ. ನೋಡಿ, ನಿಮಗೇನಾಗಿಲ್ಲ ಅಂತ ನನಗೂ ಗೊತ್ತು. ನೀವು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿ ಮಾತಾಡ್ತೀರಾ. ಇನ್ನೊಂದು ಹಾಡು ಹೇಳಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀತು. ನೋಡ್ದ, ನೆನಪಾಯ್ದವ್ರಿಗೆ. ಮತ್ತು ಯಾವ ಹಾಡು ನಿಮಗೆ ತುಂಬ ಇಷ್ಟವಾಗಿದ್ದ ಹಾಡು ಯಾವುದು ಹೇಳಿ ಪುಷ್ಪ ಆಂಟಿ? ನಿಮಗೆ ಯಾವ್ದು? ವಾ ಎಲ್ಲೆಲ್ಲಿ ಯಾವುದದು? ಓ ಅದಾ? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ಈ ಫಿಲಮ್ ನೋಡಿದ್ದೀರಾ? ಯಾರ್ಯಾರು ಹೋಗಿದ್ರಿ ಈ ಫಿಲಮ್ಗೆ? ನೀವು ಮತ್ತೆ ತಡೀರಿ, ಅವರೇ ಹೇಳಿ. ನೀವು ನಿಮ್ಮ ಮಾವನ? ನೀವು ನಿಮ್ಮ ಮಾವ ಅಂದರೆ ಸೋದ್ರ ಮಾವನ ನಿಮ್ಮ ಮನೆಯವರ? ಸೋದ್ರ ಮಾವನ ಜೊತೆ ಹೋಗಿದ್ರಾ? ನಿಮ್ಮ ಮನೆಯವ್ರ ಜೊತೆಗೆ ಹೋಗಿದ್ದು ಯಾವ್ದು ಪಿಕ್ಚರ್ ನೋಡಿದ್ದೀರಾ? ಯಾವ್ದು ನೆನಪಿದೆ? ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮನೆಯವ್ರ ಜೊತೆಗೆ ಹೋಗಿದ್ದ ಫಿಲಮ್ ಯಾವುದು? ನೀವು ರಾಜ್ಕುಮಾರ್ ಫಿಲಮ್ ಯಾವುದು? ನೆನಪು ಆಗ್ತಾ ಇದೆ. ಎರಡು ಕನಸ್ಗೆ ಹೋಗಿದ್ರಾ? ಎರಡು ಕನಸು ಫಿಲಮ್ ನೋಡಿದ್ದೀರಾ? ನೋಡಿಲ್ಲ? ತಮ್ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ, ನೆನಪಾಯ್ತಾ? ಹಾಂ, ಮತ್ತೆ ಈಗ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಯಾವ ಪಿಕ್ಚರ್ ಹೇಳಿ ಹಂಗಾದ್ರೆ? ನಾನಿನ್ನ ಬಿಡಲ್ಲಾರೇನಾ? ನಾನಿನ್ನ ಮರೆಯಲ್ಲಾರೇನಾ? ಓ, ಜೀವನ ಚೈತ್ರ ನೋಡಿದ್ದೀರಾ ಅವ್ರದ್ದು? ನೋಡಿದ್ದೀರಾ? ನೋಡಿಲ್ಲಂತೆ. ಒಡ ಹುಟ್ಟಿದವರು ಅವರು ಫುಲ್ ಗೋಲ್ಡನ್ ಸಾಂಗ್ಗಳು, ಆ ಪಿಕ್ಚರ್ಗಳು ನೆನಪಿದೆ ಅವರಿಗೆ ಅಲ್ವಾ? ಇವಾಗ ನಿಮ್ಮ ಮನೆಯವ್ರ ಜೊತೆ ಯಾವ್ದ್ಯಾವ್ದು ಪಿಕ್ಚರ್ಗೆ ಹೋಗಿದ್ರಿ ಹೇಳಿ ನನಗೆ. ನೆನಪಾಗ್ತಾ ಇದೆಯಾ? ಯಾವುದು? ಮಾನವನ. ಹಂಗಾದ್ರೆ ನೀವು ನೋಡಿದ್ದೀರಾ? ಜೀವನ ಚೈತ್ರ ನೋಡಿದ್ದೀರಾ? ಇಲ್ಲ ಅಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಲ್ವಾ? ಹೇಳಿ ನೋಡೋಣ, ಟ್ರೈ ಮಾಡ್ರಿ ನೀವೀಗ. ಹೇಳ್ರಿ, ಬರುತ್ತೆ ನಿಮಗೆ, ನೆನಪಾಯ್ತು ಹೇಳಿ. ಈಗ ಹೇಳಿದ್ರಲ್ಲ ಮಾನವನಾಗಿ ಅಂತ. ಏನೇನ್ ಕಂಡಿ? ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಕರೆಕ್ಟಾ? ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ನೆನಪಾಯ್ತಾ?
ನೀನ್ ಹೇಳು ಅವ್ರು ಹೇಳಿದಂತ ನೀನ್ ಹೇಳು ಹಾಡ. ನೆನಪಾಯ್ತು ಮತ್ತೆ ಬೇರೆ ಕಡೆ ನೆನಪು ಹೋಯ್ತು. ನೆನಪಾಯ್ತು ಮತ್ತೆ ಬೇರೆ ಕಡೆ ನೆನಪು ಹೋಗ್ಬಿಡ್ತು. ಕರೆಕ್ಟಾ? ನಿಮ್ಗೆ ನೆನಪು ಬರ್ತಾ ಇದೆ, ನೆನಪಿದೆ, ನೀವು ಟ್ರೈ ಮಾಡ್ತಾ ಇಲ್ಲ ಹೇಳಕ್ಕೆ, ನಂಗೆ ಗೊತ್ತು. ಹೌದು ತಾನೇ? ಹೇಳಿ ಇವಾಗ. ಅಂಕಲ್ ಹೆಸರೇನು? ನಿಮ್ಮ ಮನೆಯವ್ರ ಹೆಸರೇನು? ಹಾಂ, ಸುಭಾಷ್. ವಾ ವಾ, ಸೂಪರ್ ನೇಮ್ಸ್. ನೀವೇನಂತ ಕರೀತಾ ಇದ್ರಿ ಅವರಿಗೆ? ನೀವು ಅವ್ರಿಗೆ ಏನಂತ ಕರೀತಾ ಇದ್ರಿ? ಮಾತಾಡಿಸ್ತಿರ್ಲಿಲ್ಲ? ಯಾಕೆ? ಹೆದರಿಕೆ ಆಗ್ತಿತ್ತ? ಹೆದ್ರೆ ಅಲ್ಲ, ಎಲ್ಲ ಸುಮ್ಮನೆ ಇದು ಡವ್. ನೀ ಹೆದರುತ್ತಿರ್ಲಿಲ್ಲ, ಹೆದರಿಸ್ತಾ ಇದ್ರಿ ಅಷ್ಟೇ. ಹಾ ಹಾ ಹಾ. ಅವ್ರು ನಿಮಗೆ ಏನಂತ ಕರೀತಾ ಇದ್ರು? ಏನಂತ ಕರೀತಿದ್ರು? ಆ? ಪುಷ್ಪ ಅಂತ ಕರೀತಿದ್ರಾ? ಪುಷ್ಪ ಅಂತ ಇದ್ರ? ಪುಷ್ಪ ಡಾರ್ಲಿಂಗ್ ಅಂತಿದ್ರ? ಏನಂತ ಕರೀತಿದ್ರು? ಅಷ್ಟೇನಾ? ಹೌದಾ? ಮತ್ತೆ ಏನಾರು ನೀವು ಯಾವುದಾದ್ರೂ ಊರಿಗೆ ಹೋಗಿದ್ದು ಅದು ಹೇಳಿ ನೋಡೋಣ. ನೆನಪಿದ್ಯಾ? ಅಲ್ಲ, ಗೋವಾ ನೀವು ಇದ್ದಿದ್ದು ಓಕೆ. ಗೋವಾ ಬೀಚ್ಗೆ ಹೋಗ್ತಾ ಇದ್ರ ಅವಾಗವಾಗ? ಗೋವಾ ಬೀಚ್ ನೋಡ್ಲಿಕ್ಕೆ ಹೋಗ್ತಾ ಇದ್ರಾ? ಹೋಗ್ತಾ ಇದ್ರಾ? ನೆನಪು ಮಾಡ್ಕೊಳ್ತಾ ಇದ್ದೀರಾ? ಇವಾಗ ನಾನು ನೀವು ಗೋವಾ ಬೀಚ್ಗೆ ಹೋಗ್ಬೇಕೀಗ. ನೀವು ನಡ್ಕೊಂಡು ಬರಬೇಕು. ನನಗೆ ಗೋವಾದಲ್ಲಿ ಒಂದು ಬರ್ಮೋಡ, ಒಂದು ಟೀ ಶರ್ಟ್, ಒಂದು ಹ್ಯಾಟ್ ಕೊಡಿಸ್ಬೇಕು ನೀವು ನನಗೆ. ಯಾವಾಗ ಹೋಗೋಣ? ನೀವು ಅದೇ ಡ್ರೆಸ್ ಹಾಕೋಬೇಕು. ಓಕೆನಾ? 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 ಹೇಳಿ, ನೀವು ಓಕೆ ಅಂತ ಹೇಳಿ. ಓಕೆ, ಡನ್ 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 ಡನ್. ಸೂಪರ್ ಸೂಪರ್. ನಮ್ಮ ಪುಷ್ಪ ಆಂಟಿ ಚೆನ್ನಾಗಿ ಆಗ್ಬಿಟ್ರು, ಚೆನ್ನಾಗಿ ನಗಾಡ್ಬಿಟ್ರು, ಚೆನ್ನಾಗಿ ಮಾತಾಡ್ಬಿಟ್ರು, ಆ್ಯಕ್ಟಿವ್ ಆಗಿಬಿಟ್ರು. ನಾನು ನಿಮಗೆ ಮಾತಾಡ್ಸೋಕೆ ಶುರು ಮಾಡಿದ್ಮೇಲೆ ಆ್ಯಕ್ಟಿವ್ ಜಾಸ್ತಿ ಆದ್ರಲ್ಲ ಇವರು. ಹಾಂ, ಪುಷ್ಪ ಆಂಟಿ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ನಿಮಗೆ? ಇಷ್ಟನಾ? ನನ್ನ ಕಂಡ್ರೆ ನಿಮಗೆ ಇಷ್ಟ ಇದೆಯಾ? ಹಾಂ, ಇವಾಗ ನಾನು ನಿಮಗೆ ದಿನ ಮಾತಾಡಿಸ್ತೀನಲ್ವ, ನಿಮಗೆ ಖುಷಿ ಆಗತ್ತಾ ಬೇಜಾರಾಗತ್ತಾ? ನಾನು ಡಿಸ್ಚಾರ್ಜ್ ಆಗಿ ಹೋಗ್ತೀನಪ್ಪ ನಾಳೆ, ಅವಾಗ ಖುಷಿ ಆಗುತ್ತಾ ಬೇಜಾರಾಗತ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಆಯಿತಾ? ಅದಕ್ಕೆ ನಾನು ನಿಮ್ಮನ್ನು ಪದೇ ಪದೇ ಯಾಕೆ ಮಾತಾಡಿಸ್ತೀನಿ ಗೊತ್ತಾ? ನೀವು ಮತ್ತೆ ಚೆನ್ನಾಗಿ ಮಾತಾಡೋಂಗಾಗಲಿ, ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿ ತಂದ್ಕೊಂಡ್ಲಿ ಈ ಕಡೆ, ನನ್ನ ಜೊತೆಗೆ ಒಂದು ಡಾನ್ಸ್ ಮಾಡೋಂಗಾಗಲಿ, ನೀವು ನನ್ನ ಜೊತೆ ಫುಟ್ಬಾಲ್ ಆಡೋಂಗಾಗಲಿ. ಫುಟ್ಬಾಲ್ ಆಡೋಣ ಹೊರಗಡೆ ಹೋಗಿ? ಹಾಂ, ಹೋಗೋಣ? ಬರ್ತೀರಾ? ಬರ್ತೀರಾ? ಹೋಗ್ಲಿ, ಫೈಟಿಂಗೇ ಮಾಡ್ಬೇಡೋಣ ಇಲ್ಲಿ ಕೂತ್ಕೊಂಡು. ಎತ್ರಿ ಕೈ, ಕೈ ಎತ್ರಿ. ಫೈಟಿಂಗ್. ಡಿಶು 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 ಡಿಶು. ಹೊಡೀರಿ ಒಂದ್ಸಲ ನನಗೆ ಜೋರಾಗಿ. ಡಿಶುಮ್ ಅಂತ ಹೊಡೀರಿ, ಹೊಡೀರಿ 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 ಹೊಡಿ ಹೊಡೀರಿ. ಹೊಡೋದ್ರಪ್ಪ ಡಿಶು. ಸೂಪರ್ ಸೂಪರ್ ಸೂಪರ್. ನಮ್ಮ ಪುಷ್ಪ ಆಂಟಿ ಬೇಗ ಚೇತರಿಸ್ಕೊಳ್ತಾ ಇದ್ದಾರೆ. ನಾನು ಡಿಸ್ಚಾರ್ಜ್ ಆಗೋವರೆಗೂ ನಿಮಗೆ ಇದೇ ಥರ ಮಾತಾಡಿಸ್ತೀನಿ, ಆಯಿತಾ? ನಾನು ಡಿಸ್ಚಾರ್ಜ್ ಆಗಿ ಹೋಗೋದ್ರೊಳಗೆ ನೀವು ಚೆನ್ನಾಗಿ ಮಾತಾಡೋಂಗೆ ಆಗ್ಬಿಡ್ಬೇಕು, ಆಯಿತಾ? ಮತ್ತು ನನ್ನ ಜೊತೆ ಚೆನ್ನಾಗಿ ನಡೆಯಂಗೆ ಆಗ್ಬೇಕು. ನೀವು ಓಡಾಡ್ತೀರಲ್ಲ ನನ್ನ ಜೊತೆ. ಹಾಂ, ನಾನು ಹೋಗೋದ್ರಲ್ಲಿ ನೀವು ಓಡಾಡಬೇಕು, ಆಯಿತಾ ಪುಷ್ಪ ಆಂಟಿ? ಹಾಂ, ವೆರಿ ಗುಡ್. ಪುಷ್ಪ ಆಂಟಿಗೆ ಜೈ, ಪುಷ್ಪ ಆಂಟಿಗೆ ಜೈ ಏನ್ರಿ? ಪುಷ್ಪ ಆಂಟಿಗೆ ಜೈ. ಕೈ ಎತ್ರಿ ಮೇಲೆ. ಜೈ ಪುಷ್ಪ ಆಂಟಿಗೆ ಜೈ, ಪುಷ್ಪ ಆಂಟಿಗೆ ಜೈ. ಎಲ್ರಿಗೂ ಬಾ ಹೇಳಿ, ನಮ್ಮ ವೀಕ್ಷಕರಿಗೆಲ್ಲ
ನಮ್ಮ ವೀಕ್ಷಕರಿಗೆಲ್ಲ ಬಾಯ್ ಹೇಳಿ. ಬಾಯ್ ಬಾಯ್. ಎಲ್ಲ ಐತ್ರಿ ಅವ್ರು ಬರುತ್ತೆ. ಬಾಯ್. ಹಿಂಗ ದಿನ ಇದು ಮಾಡ್ಬಿಡ್ರಿ ಕೂಡ ಎಲ್ಲರೂ ಆಶಾನ್ ವಿಡಿಯೋ ನೋಡಿ ಅಂತ ಹೇಳಿ. ಎಲ್ಲರೂ ಎಲ್ಲ ಹೇಳಿ. ಎಲ್ಲರೂ ಆಶಂದು ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ. ಹಿಂಗೆ ಹೇಳಿ, ಕೈ ಲೈಕ್ ಮಾಡಿ ಹೇಳಿ. ಕೈ ಹಿಂಗೆ ಹೇಳಿ, ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಹೇಳಿ ನೋಡಿ, ನಿಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಸಾ ಅಂದ್ರೂ ಪರವಾಗಿಲ್ಲ. ಸಬ್ ಮಾಡಿ ಹೇಳಿ. ಥ್ಯಾಂಕ್ ಯು. ಬಾಯ್. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಪುಷ್ಪಾಂಟಿ ಬೇಗ ಹುಷಾರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.